ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ. ಹೇಗೆಲ್ಲ ವಂಚನೆ ಮಾಡ್ತಾರೆ ಅನ್ನೋದಕ್ಕೆ ಈ ಸುದ್ದಿ ನಿಮಗೆ ಸಾಕ್ಷಿ. ಅದು ಏನು ದೊಡ್ಡ ಮಟ್ಟದಲ್ಲಿ ನೀವೇನಾದರೂ ಮನೆಯನ್ನು ಲೀಸಿಗೆ ತಗೋಬೇಕು, ಭೋಗ್ಯಕ್ಕೆ ಹಾಕಿಸ್ಕೋಬೇಕು ಅಂತಂದರೆ ಏನು ಮಾಡ್ತೀರಾ? ಹೋಗಿ ಮನೆ ನೋಡಿ, ಮನೆಯೆಲ್ಲ ಒಪ್ಪಿಗೆ ಆದಮೇಲೆ ಒಂದು ಅಮೌಂಟ್ ಅಂತ ಮಾತನಾಡ್ತೀರಾ. 5 ಲಕ್ಷನೋ 10 ಲಕ್ಷನೋ 12 ಲಕ್ಷನೋ ಎಷ್ಟು ಏನು ಅಂತಂದ್ಬಿಟ್ಟು ಆಮೇಲೆ ದುಡ್ಡು ಅಗ್ರಿಮೆಂಟ್ ಆಗುತ್ತೆ, ದುಡ್ಡು ಕೊಡ್ತೀರಾ. ಹೀಗೆಲ್ಲ ಮಾಡ್ತೀವಿ ತಾನೇ ಪದ್ಧತಿ ಪ್ರಕಾರ. ಇಲ್ಲೂ ಹಾಗೆ ಆಗುತ್ತೆ, ಎಲ್ಲ ಪ್ರೊಸೀಜರು ನಡೆಯುತ್ತೆ. ಮನೆ ಮಾತ್ರ ಸಿಗಲ್ಲ. ಯಾಕೆ ಅಂದರೆ ದುಡ್ಡು ಇಸ್ಕೊಂಡವನು ಓನರೇ ಅಲ್ಲ. ಮನೆ ಲೀಸ್ಗೆ ಪಡೆಯೋದ್ರ ಮುನ್ನ ಎಚ್ಚರ ಎಚ್ಚರ ಎಚ್ಚರ, ಸಾಕಷ್ಟು ಎಚ್ಚರಿಕೆಯಿಂದ ಇರಿ. ಎಲ್ಲವನ್ನು ದಾಖಲೆಯನ್ನು ನೋಡಿ ಲೀಸಿಗೆ ಪಡ್ಕೊಳ್ಳಿ. ಮನೆ ಓನರ್ ಅಂತ ಹೇಳಿ ಜನ ನಿಮಗೆ ಯಾಮಾರಿಸ್ತಾರೆ, ಯಾಮಾರಿಸಿದ್ದಾರೆ. ಅದಕ್ಕೆ ಹೇಳಿದ್ದು, ಜಾಹೀರಾತು ಕೊಡ್ತಾರೆ, ಮನೆ ಭೋಗ್ಯಕ್ಕಿದೆ, ನಂಬಿ ಹೋದರೆ ಪಂಗನಾಮ ಹಾಕ್ತಾರೆ. ಕೊನೆಗೆ ನಿಮಗೆ ದುಡ್ಡು ಇಲ್ಲ, ಮನೆಯೂ ಇಲ್ಲ. ಈತ ಲೋನ್ ಪಡೆದು ಮನೆ ಸಾಲ ತೀರ್ಸೋಕ್ಕಾಗದೆ ಮನೆ ಮಾಲೀಕ ಒದ್ದಾಡ್ತಿರ್ತಾನೆ. ಯಾಕೆಂದರೆ ಅವನು ಯಾರು ಲೀಸಿಗೆ ಬಂದರೆ ಲೋನ್ ತೀರ್ಸೋಣ ಅಂತ ಅವ್ರ ತನಕ ಬಿಡೋದೇ ಇಲ್ಲ. ಲೀಸ್ಗೆ ಹಾಕಿಸ್ಕೊಂಡಿದ್ದ ಕುಟುಂಬಗಳು ಬೀದಿ, ದುಡ್ಡು ಕೊಟ್ಟಿರ್ತಾರಲ್ಲ ಬೀದಿಗೆ ಬಿದ್ದಿರ್ತಾರೆ. ಹೆಂಗೆ ನಡೆಯುತ್ತೆ ಅಂತ ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ಮನೆ ಲೀಸ್ಗೆ ಪಡೆಯೋ ಮುನ್ನ ಹುಷಾರ್, ಮಾಲೀಕನಲ್ಲದಿದ್ರೂ ಲೀಸ್ ಹಣ ಪಡೆದು ವಂಚಿಸ್ತಾರೆ. ಜಾಹೀರಾತು ಕೊಡ್ತಾರೆ, ನಂಬಿ ಹೋದ್ರೆ ಪಂಗನಾಮನೆ. ನಿಮಗೆ ಆಶ್ಚರ್ಯ ಅನ್ಸಿದ್ರು ಇದು ನಿಜ. ಬೆಂಗಳೂರಿಗೆ ಬೇರೆ ಬೇರೆ ಕಡೆಯಿಂದ ಬಂದವರು ಮನೆ ಬಾಡಿಗೆಗೆ ಲೀಸ್ಗೆ ಹುಡುಕಾಟ ನಡೆಸ್ತಿರ್ತಾರೆ. ಇಂಥವರನ್ನೇ ಟಾರ್ಗೆಟ್ ಮಾಡೋ ಕೆಲ ವಂಚಕರು ವಂಚನೆಗಿಳಿದಿದ್ದಾರೆ. ಟ್ಯಾಂಜನ್ ನೈಟ್ ರಿಯಾಲಿಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಮಾಲೀಕರಾದ ಖಲೀಲ್ ಶರೀಫ್ ಸೈಯದ್ ಅಹಮದ್ ಎಂಬೋರು ಮನೆ ಬಾಡಿಗೆಗೆ ಬೇಕಾ, ಲೀಸ್ಗೆ ಬೇಕಾ, ನೀವು ಕೇಳಿದ ಏರಿಯಾದಲ್ಲಿ ಕಡಿಮೆ ಬೆಲೆಗೆ ಮನೆ ಕೊಡಿಸ್ತೀನಿ ಅಂತ ಜಾಹೀರಾತು ಕೊಟ್ಟಿದ್ರು. ಇದನ್ನ ನಂಬಿ ಹೋಗಿದ್ದ ಬಾಡಿಗೆದಾರರಿಗೆ ಮನೆಯನ್ನ ಕೂಡ ತೋರಿಸ್ತಾರೆ. ಮೂಲ ಮನೆ ಮಾಲೀಕರ ಬಳಿ ಬಾಡಿಗೆಗೆ ಅಂತ ಮಾತಾಡ್ತಿದ್ದ ವಂಚಕರು ಬಾಡಿಗೆದಾರನ ಬಳಿ ಲೀಸ್ ಅಂತ ಮಾತಾಡಿಕೊಂಡು 5 ಲಕ್ಷದಿಂದ 30 ಲಕ್ಷದವರೆಗೂ ಲೀಸ್ಗೆ ಮಾತಾಡಿಕೊಂಡು ನಕಲಿ ದಾಖಲೆ ಕೊಟ್ಟು ಹಣ ಪಡಿತಾ ಇದ್ರು. ಈ ವಂಚಕರ ಮೋಸದ ಜಾಲ ಗೊತ್ತಿಲ್ಲದ ಬಾಡಿಗೆದಾರರು ಲಕ್ಷ ಲೀಸ್ ಹಣ ಕೊಟ್ಟು ಮನೆಯಲ್ಲಿ ಸೇರ್ಕೋತಿದ್ರು. ಯಾವಾಗ 1 ತಿಂಗಳು 2 ತಿಂಗಳು ಬಾಡಿಗೆಗೆ ಹಣ ಬಂದಿಲ್ವೋ ಆಗ ಮೂಲ ಮಾಲೀಕ ಬಾಡಿಗೆ ಹಣಕ್ಕಾಗಿ ಮನೆ ಹತ್ರ ಬರ್ತಿದ್ದ. ಆಗ್ಲೇ ಗೊತ್ತಾಗ್ತಿದ್ದು ಮಧ್ಯವರ್ತಿಗಳು ನಮಗೆ ಮೋಸ ಮಾಡಿದ್ದಾರೆ ಅನ್ನೋದು. ಈ ವೇಳೆ ಮಧ್ಯವರ್ತಿಗಳನ್ನ ಸಂಪರ್ಕ ಮಾಡಿದ್ರೆ ನೋ ರೆಸ್ಪಾನ್ಸ್. ಆರೋಪಿಗಳಾದ ಖಲೀಲ್ ಶರೀಫ್, ಸೈಯದ್ ಅಹಮದ್, ರಾಮಮೂರ್ತಿ ನಗರ, ರಾಜನಕುಂಟೆ, ದೇವನಹಳ್ಳಿ, ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 50ಕ್ಕೂ ಹೆಚ್ಚು ಜನರಿಗೆ ಇದೇ ರೀತಿ ಕೋಟ್ಯಾಂತರ ವಂಚನೆ ಮಾಡಿರುವುದು ಗೊತ್ತಾಗಿದೆ. ಈ ಸಂಬಂಧ ಸಿಸಿಬಿ ಪೊಲೀಸ್ ಠಾಣೆಗೆ ಕೇಸ್ ವರ್ಗಾವಣೆಯಾಗಿದ್ದು ಖಲೀಲ್ ಶರೀಫ್ನನ್ನ ಬಂಧಿಸಲಾಗಿದೆ. ಮತ್ತೊಬ್ಬ ಆರೋಪಿ ಸೈಯದ್ ಅಹಮದ್ನನ್ನ ಬಂಧನಕ್ಕೆ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ನೋ ಬ್ರೋಕರ್ ಆ್ಯಪ್ನಲ್ಲಿ ನಾವು ಮನೆಗಳು ಹುಡುಕ್ತಾ ಇದ್ದೀವಿ, ನಮಗೆ ಮನೆ ಬೇಕು ಅಂದ್ಬಿಟ್ಟು. ಆವಾಗ ಬಂದ್ಬಿಟ್ಟು ನಮ್ಮ ಹತ್ರ ಮನೆಗಳು ಇದೆ, ನಾವು ಲೀಸ್ಗೆ ಕೊಡ್ತೀವಿ ಅಂದ್ಬಿಟ್ಟು ಇಬ್ಬರು ಬಂದರು. ಮನೆಗೆ ಬಂದು ನಮ್ಮ ಹತ್ರ ಲೀಸ್ ಅಮೌಂಟು ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ನಮಗೆ ಮನೆ ಕೊಟ್ಟಿದ್ರು. 2 ಮನೆ ತೊಗೊಂಡಿದ್ದೀವಿ. ಸೊ ಅಪ್ಪ ಮಗಳು ಇಬ್ಬರಿಗೆ 2 ಮನೆ ಬೇಕು ಅಂತ. ಸೊ ಅದೇ 30 ಲಕ್ಷ ಕೊಟ್ಟಿದ್ದೀವಿ. ಬಂದು ನೋ ಬ್ರೋಕರಲ್ಲಿ ಎಲ್ಲ ಆ್ಯಪು ಎಲ್ಲ, ಸೊ ಇದು ರೆಂಟಲ್ ಆ್ಯಪಲ್ಲೂ ಇದ್ದಾರೆ ಅವರು. ಸೊ ಅಲ್ಲಿಂದ ಫೋನ್ ಮಾಡಿ ನನಗೆ ಈ ಥರ ಮನೆ ಎಲ್ಲ ನಾವು ಕೊಡ್ತೀವಿ ಅಂತ ಹೇಳಿ ಮನೆ ತೋರಿಸ್ತೀನಿ ಅಂತ ಹೇಳಿದ್ರು. ತುಂಬ ಜನಕ್ಕೆ ಈ ಥರ ಅಗ್ರಿಮೆಂಟ್ ಮಾಡಿದ್ದೀವಿ ಅಂತ ಅಗ್ರಿಮೆಂಟ್ ಕಾಪಿ ಎಲ್ಲ ತೋರಿಸಿದ್ರು. ಸೊ ಅದನ್ನು ಓಕೆ, ಇವಾಗ ಓನರು ಹೇಳಿದ್ರು ನಮಗೇನು ಪ್ರಾಬ್ಲಮ್ ಇಲ್ಲ, ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳಿ, ನನಗೆ ಕರೆಕ್ಟಾಗಿ ರೆಂಟ್ ಬಂದರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನಾವು ಮನೆ ಹುಡುಕ್ತಾ ಇದ್ರಿ, ನನಗೆ ಕಾಲ್ ಬಂದು ಒಂದು ಮನೆ ಇದೆ ಅಕ್ಕ ಬನ್ರಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ನು. ಆಮೇಲೆ ಓನರ್ ಅವ್ರಿಗೆ ಏನು ಹೇಳಿದ್ದಾನೆ, ಇವಳು ನನ್ನ ತಂಗಿ ಅಂತ ಹೇಳಿದ್ದಾನೆ. ನನಗೇನು ಹೇಳಿದ್ದಾನೆ, ನನ್ನ ಅಣ್ಣ ಅವರು ಅಂತ ಹೇಳಿದ್ದಾರೆ. ಹಂಗೆ ಓನರ್ ನಮಗೆ ಗೊತ್ತಿಲ್ಲ, ಓನರ್ಗೆ ನಮಗೆ ಏನು ಗೊತ್ತಿರಲಿಲ್ಲ, ಇದು ರೆಂಟ್ ಬಗ್ಗೆನೇ ಗೊತ್ತಿರಲಿಲ್ಲ. 2 ಮಂತ್ಸ್ ಆದಮೇಲೆ ರೆಂಟ್ ಕಟ್ಟಿಲ್ಲ ಅಲ್ಲ ಅಂತ ಓನರ್ ನಮಗೆ ಫೋನ್ ಮಾಡಿದ್ದಾರೆ. ನಾನು ಹೇಳಿದೆ ನಿಮ್ಮ ಅಣ್ಣ ಹತ್ರ ಆಗ ನಾವು ಕೊಟ್ಟಿದ್ದೀರಲ್ಲ ಅಂದರೆ ಯಾರು ಅಣ್ಣ ನಮಗೆ ಗೊತ್ತಿಲ್ಲ. 8.5 ಲಕ್ಷ ಕೊಟ್ಟಿದ್ದೀರಣ್ಣ ನಾನು. ಲೋನ್ ಪಡೆದು ಮನೆ ಮಾಲೀಕ ಪರಾರಿ, ಮನೆ ಸೀಸ್ ಮಾಡಿದ ಬ್ಯಾಂಕ್ ಸಿಬ್ಬಂದಿ, ಲೀಸ್ಗಿದ್ದ 5 ಕುಟುಂಬಗಳು ಬೀದಿಗೆ. ತಾನೇ ಮನೆ ಮಾಲೀಕ ಅಂತ ಹೇಳಿ ಲೀಸ್ ಹಣ ಪಡೆದು ವಂಚಿಸಿರುವುದು ಒಂದ್ ಕಡೆ ಆದ್ರೆ, ಇಲ್ಲಿ ಲೀಸ್ಗೆ ಮನೆ ಪಡೆದವರು ತಮ್ಮದಲ್ಲದ ತಪ್ಪಿಗೆ ಈಗ ಬೀದಿಗೆ ಬೀಳುವಂತಾಗಿದೆ. ಬೆಂಗಳೂರಿನ ಅಂದ್ರಳ್ಳಿ ಮುಖ್ಯ ರಸ್ತೆಯಲ್ಲಿ ವೆಂಕಟೇಶ್ ಅನ್ನೋರು 4 ಅಂತಸ್ತಿನ ಕಟ್ಟಡ ಹೊಂದಿದ್ದಾರೆ. ಜೊತೆಗೆ ಮನೆ ಮೇಲೆ ಖಾಸಗಿ ಬ್ಯಾಂಕ್ನಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಪಡೆದಿದ್ದಾರೆ. ಆದ್ರೆ ಸಾಲ ಮರುಪಾವತಿ ಮಾಡದ ಪರಿಣಾಮ ಖಾಸಗಿ ಬ್ಯಾಂಕ್ ಸಿಬ್ಬಂದಿ ಕಟ್ಟಡವನ್ನ ಸೀಸ್ ಮಾಡಿದ್ದಾರೆ. ಇದರಿಂದ ಇದೇ ಕಟ್ಟಡದಲ್ಲಿ ಕಳೆದ 2-3 ವರ್ಷಗಳಿಂದ ವಾಸ ಮಾಡ್ತಿದ್ದ 5 ಕುಟುಂಬಗಳು ಬೀದಿಗೆ ಬಿದ್ದಿದೆ. ಮನೆ ಒಳಗಡೆಯೇ ಬಟ್ಟೆ, ಮನೆ ಸಾಮಾನು, ಅಡುಗೆ ಸಾಮಾನು ಇದ್ರೂ ಬ್ಯಾಂಕ್ನವರು ಯಾವುದನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಎಲ್ಲ ಒಳಗಡೆ ಹಾಕಿ ಸೀಲ್ ಹೊಡೆದಿದ್ದಾರೆ. ಬಟ್ಟೆ ಇಲ್ಲ, ಊಟ ಇಲ್ಲ, ಎಲ್ಲಿ ಹೋಗೋದು ಅಂತ ಮನೆಯಲ್ಲಿ ವಾಸ ಇದ್ದವರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಆದ್ರೆ ಮನೆ ಮಾಲೀಕ ವೆಂಕಟೇಶ್ ಸದ್ಯ ಪರಾರಿಯಾಗಿದ್ದಾರೆ. ಬ್ಯಾಂಕ್ ಅವರು ಬಂದು ನಮಗೆ 7 ಮಂತ್ ಹಿಂದೆ ನಮಗೆ ನೋಟಿಸ್ ಕೊಟ್ಟಿದ್ರು.
ನಮಗೆ ಮತ್ತೆ ಅದಾದಮೇಲೆ ಬಂದು ಏನು ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ ನಮಗೆ ಅದನ್ನು ಬಂದ್ಬಿಟ್ಟು ಏಕಾಕಿ ಬಂದು ಎಲ್ಲ ಡ್ಯೂಟಿಗೆ ಹೋದಾಗ ಬಂದ್ಬಿಟ್ಟು ಎಲ್ಲ ಬಿಲ್ಡಿಂಗು ಮನೆಯಲ್ಲಿರೋ ಐಟಮ್ಸು ಒಡವೆ ಏನೇನು ಹೋಗಿದ್ದಾವೆ ದುಡ್ಡು ಒಡವೆ ಎಲ್ಲ ಗೊತ್ತಿಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಹೋಗಿದ್ದಾವೆ. ನಮ್ಮ ಬೀಗ ಕಿತ್ಬಿಟ್ಟು ಅವ್ರ ಬೀಗ ಹಾಕಿದ ಐಟಮ್ಸ್ ಎಲ್ಲ ಆಚೆ ಹಾಕಿ ಹೋಗಿದ್ದಾರೆ. ನಮಗೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಸೀಸ್ ಮಾಡಿ ಎಲ್ಲ ಆಚೆ ನಿಲ್ತಿದ್ದೀವಿ. ಏನಿಲ್ಲ ಎತ್ಕೊಂಡಿಲ್ಲ, ಎಲ್ಲ ಬೀಗ ಹಾಕ್ಬಿಟ್ಟಿದ್ರೆ ಮಕ್ಳು ಮರಿ ಇಟ್ಕೊಂಡು ಹೆಂಗ ಸರ್ ನಾವು ಹೋಗೋದು? ಹಾಂ, ಮಕ್ಕಳು ಮರಿ ಎಲ್ಲ ಇದ್ದಾರೆ, ನಾವು ಚಿಕ್ಕ ಪಾಪು ಐತೆ, ಹೆಂಗೆ? ನಮಗೂ ಹುಷಾರಿಲ್ಲ, BP ಶುಗರ್ ಎಲ್ಲ ಐತೆ, ಮಾತ್ರೆಗಳೆಲ್ಲ ಒಳಗಡೆನೇ ಇದೆ, ಏನು ತಗೊಳಕ್ಕೂ ಇಲ್ಲ. ಹಿಂಗೆ ಏಕ್ದಮ್ ಮಾಡ್ಬೋದಾ? ಏನೋ ನಾವು ಇರೋವಾಗ ಹೇಳಿದ್ರೂ ಹೆಂಗೆ ಮಾಡ್ಬೋದು. ಅಲ್ಲ ಕೆಲ್ಸಕ್ಕೆ ಹೋಗಿದ್ದೀವಿ, ಕೆಲ್ಸಕ್ಕೆ ಹೋಗೋದಕ್ಕೆಲ್ಲ ಬೀಗ ಹಾಕಿ ಹೋಗಿದ್ದಾರೆ. ಹಾಂ, ಬೀಗ ಹೊಡೆದಿದ್ದಾರೆ 2 ಮನೆಯದು, ಎಲ್ಲ ತಗೊಂಡೋಗಿದ್ದಾರೆ. ನಮ್ಮ ಮನೇಲಿ ಅದೇ ನಮ್ಮದು 5 ತಿಂಗಳ ಮುಂಚೆ 5-6 ಲಕ್ಷ ಒಡವೆ ಎಲ್ಲ ಕಳ್ತನ ಆಗೈತೆ. ಅವನು ಎಲ್ಲೋಗ ನಮ್ಮ ಬಂದು 2 ತಿಂಗಳು ಇದ್ದದ್ದು, ಮತ್ತು ಅವನ ಅಡ್ರೆಸ್ಸೇ ಇಲ್ಲ. ಫೋನ್ ಮಾಡಿದ್ರು ಫೋನಿಗೆ ರಿಸೀವ್ ಮಾಡ್ತಾಯಿಲ್ಲ. ಮಗನಿಗೆಲ್ಲ ಕೊಟ್ಟು ಅವ್ನ ಮಗನಿಗೂ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ ಮಗನು. ನಮಗೂ 7 ವರ್ಷ ಗೌರ್ಮೆಂಟ್ ಹಾಕ್ಕೊಟ್ಟಿದ್ದವನು, ನಾವು ಬಂದು 5 ವರ್ಷ ಆಯ್ತು ಇಲ್ಲಿಗೆ. ಅವನು ಕ್ಲಿಯರ್ ಆದ್ಮೇಲೆ ಮತ್ತೆ ನಾವು ಫೋನ್ ಮಾಡ್ದೋ, ಇವತ್ತು ಬರ್ತೀನಿ ನಾಳೆ ಬರ್ತೀವಿ ಅಂತ, ಬಂದೇ ಇಲ್ಲ. ತಿರ್ಗಾ ಮಗ ಬರ್ತೀನಿ ಬಂದು ಎಲ್ಲನೂ ರೆಡಿ ಮಾಡಿ ನಾನು ಅವನಿಗೆ ಕಣಮ್ಮ ನಿಮ್ಮ ಖಾಲಿ ನಿಮ್ಮ ದುಡ್ಡು ಕೊಡ್ತೀನಿ ಅನ್ಕೋಬೋದಮ್ಮ. ತಿರ್ಗಾ ಅವನಿಗೂ ಫೋನ್ ಮಾಡ್ದೋ. ಏನೇ ಆಗಲಿ, ಇನ್ನು ಮುಂದೆ ಮನೆ ಲೀಸ್ಗೆ ಪಡೆಯೋಕೆ ಮುಂಚೆ 1000 ಸಲ ಯೋಚನೆ ಮಾಡಿ ಪಡೆಯೋದು ಒಳ್ಳೆಯದು. ಯಾಕಂದ್ರೆ ದುಡ್ಡು ಕಳ್ಕೊಂಡು ಪರದಾಡೋಕ್ಕೂ ಮುಂಚೆ ಎಚ್ಚೆತ್ಕೊಳ್ಳೋದು ಉತ್ತಮ. ಉಮೇಶ್, ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಒಟ್ಟಾರೆ ಇದೊಂದು ದೊಡ್ಡ ಸ್ಕ್ಯಾಮು. ಬಿ ಕೇರ್ಫುಲ್. ಯಾಕೆಂದರೆ ಕೆಲವು ಆ್ಯಪ್ಗಳಿದೆ ಬಾಡಿಗೆ ಮನೆ ಸಿಗೋದಕ್ಕೆ, ಅಥವಾ ರೆಂಟ್ಗೆ ಆ್ಯಪ್ಗಳಿದೆ. ಅಂಥ ಆ್ಯಪ್ಗಳಲ್ಲೇ ರಿಜಿಸ್ಟರ್ ಆಗಿ ಮೋಸ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಮಧ್ಯವರ್ತಿಗಳು, ದಲ್ಲಾಳಿಗಳು ಅಂತ ಹೇಳ್ತಾರಲ್ಲ, ಬ್ರೋಕರ್ಸ್, ಅವ್ರುಗಳು ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ಕಂಪ್ಲೀಟ್ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ಇದು ಇವ್ರದೇ ಮನೆ ಅಂತ ಕನ್ಫರ್ಮ್ ಆಗಿ ಅವರೇ ಓನರ್ ಅಂತ ಕನ್ಫರ್ಮ್ ಆದಮೇಲೆ ಬಾಡಿಗೆ ಅಥವಾ ಭೋಗ್ಯಕ್ಕೆ ಹೋಗ್ತಕ್ಕಂಥದ್ದು ಒಳ್ಳೆಯದು.